ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ. ಸೊ ಇದು ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ ಶಿವರಾಜ್ ಅವರು, ಸಿಜು ಅವರು, ತಾಲೂಕು ಕಾರ್ಯದರ್ಶಿಯಾದ ಸಜ್ಜು ಅವರಿದ್ದಾರೆ. ನಾವು ಈಗ ಪುತ್ತೂರಿನ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ. ಸೊ ಬಂದ ಉದ್ದೇಶ ಏನಂತ ಹೇಳಿದ್ರೆ, ನೆಲ್ಯಾಡಿ ಅನ್ನೋದು ಬಹುದೊಡ್ಡ ಒಂದು ಗ್ರಾಮ ಪಂಚಾಯಿತಿ. ಅದರಲ್ಲಿ ಇರ್ತಕ್ಕಂಥ ಒಂದು 16 ಗ್ರಾಮಗಳಲ್ಲಿ ಯಾವುದು ಕೋಕ್ರಾಡಿ, ಬಿಚ್ಚಿನಂಪಾಡಿ, ರಿಂಜಿಲಾಡಿ, ಬಲ್ಯ, ರಾಮನಗರ, ಈ ಥರ ಅನೇಕ ಗ್ರಾಮಗಳಿದ್ದಾವೆ. ಕೊನಾಲು ಬಂದು ಬಹುತೇಕ ಅಲ್ಲಿ ನನ್ನ ಪ್ರಕಾರ ಒಂದು 15ರಿಂದ 20,000 ಜನ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಆಧಾರ್ ನೋಂದಣಿ ಮಾಡಬೇಕಾದ್ರೆ, ಅಥವಾ ಒಂದು ಹೆಸರು ಬದಲಾವಣೆ ಮಾಡಬೇಕಾದ್ರೆ, ಅಥವಾ ವಿಳಾಸ ಬದಲಾವಣೆ ಮಾಡಬೇಕಾದ್ರೆ, ವಾಚಿತ್ರ ಬದಲಾವಣೆ ಮಾಡಬೇಕಾದ್ರೆ ಕಡಬಕ್ಕೆಲ್ಲ ಪುತ್ತೂರಿಗೆ ಬರಬೇಕಾಗ್ತದೆ. ಬಂದು ಅಲ್ಲಿ ಟೋಕನ್ ಸಿಸ್ಟಮಲ್ಲಿ ಅವರು ಅದನ್ನು ಚೇಂಜಸ್ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅಂದರೆ ಮಹಿಳೆನೋ ಅಥವಾ ಒಂದು ದಿನಕೂಲಿ ಕೆಲಸ ಮಾಡ್ಕೊಳ್ಳೋಂಥವ್ರು ಅಥವಾ ಒಂದು ಹ್ಯಾಂಡಿಕ್ಯಾಪು, ಈ ಥರದವರು ಬಂದು ಅವರ ಒಂದು ಇಡೀ ದಿನವನ್ನು ಅಲ್ಲಿ ಕಳೆದು ಮಾಡ್ಕೊಂಡು ವ್ಯವಸ್ಥೆನ ನಿರ್ಮಾಣ ಆಗ್ತದೆ. ಹಾಗಾಗಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನೆಲ್ಯಾಡಿಯಲ್ಲಿ ಎಲ್ಲ ಬದಲಾವಣೆ ಆಗ್ತದೆ. ನೆಲ್ಯಾಡಿ ಈಗಾಗಲೇ ನನ್ನ ಪ್ರಕಾರ ಬಹುಶಃ ಒಂದು 6 ತಿಂಗಳು ವರ್ಷ ಅನಿಸ್ತದೆ. ಅದರಲ್ಲಿ ಇತ್ತು ಆ ಥರ ಏನು ಕ್ಯಾಂಪಿಂಗ್ ಇತ್ತು ಆಧಾರ್ ನೋಂದಣಿಗೆ. ಅದಕ್ಕೆ ಕಾಯಂ ಆಗಬೇಕು, ಕಾಯಂ ಆಗಿ ಅದು ಅಲ್ಲೇ ಸ್ಥಾಪನೆ ಆಗಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲೆಕ್ಕ ತೊಗೊಬಂದು ನಮ್ಮ ಅಲ್ಲಿಗೆ ಕೊಡಬೇಕಾಗಿತ್ತು ಸೀನಿಯರ್ ಸ್ಟೂಡೆಂಟ್ ಆಫೀಸರ್ಗೆ. ಅವ್ರು ಇರಲಿಲ್ಲ. ಹಾಗಾಗಿ ಅವ್ರ ಮುಖಾಂತರ ಪೋಸ್ಟ್ ಮಾಸ್ಟರ್ ಕೊಡ್ತಾ ಇದ್ದೀವಿ. ಇವರು ಕೊಟ್ಟರೆ ಅವ್ರು ತಲುಪಿಸ್ತಾರಂತೆ. ಕೊಟ್ಟು ಅವರು ಕೂಡ ಹೇಳಿದ್ದಾರೆ, ತೊಂದರೆ ಎಲ್ಲ ಮಾಡಿಕೊಡ್ತೇವೆ ಅಂತೇಳಿ. ಆದಷ್ಟು ಬೇಗ ಇದಾಗಬೇಕು ಅಂತ ನಮ್ಮ ಡಿಮ್ಯಾಂಡು. ಸೊ ಈಗ ಇದನ್ನು ನಾವು ಒಂದು ವೇಳೆ ಏನಾದರೂ ಈ ಥರ ಮಾಡಿಕೊಡ್ತಾ ಇದ್ದರೆ ಪೋಸ್ಟ್ ಮಾಸ್ಟರ್ ಮುಖಾಂತರ ಅವ್ರು ಹೇಳ್ತಾ ಇದ್ದೀವಿ SP ಅವ್ರಿಗೆ, ಏನಾದರೂ ನೀವು ಅಲ್ಲಿ ಆಧಾರ್ ನೋಂದಣಿ ಕೊಟ್ಟ ಲೆಕ್ಕವನ್ನು ನಾವು ಹಿರಿಯ ಅಂಚೆ ಅಧೀಕ್ಷಕ ಕಚೇರಿಗೆ ಕಳಿಸಿಬಿಡ್ತೇವೆ. ಅವರ ಸೂಕ್ತ ವ್ಯವಸ್ಥೆಯನ್ನು ತಮಗೆ ಮಾಡ್ತಾರೆ ಅಂತ ಆಶ್ವಾಸನೆಯನ್ನು ಕೊಡ್ತಾ ನಂಬಿಕೆ ಕಸರಗೊಳಿಸ್ತೀವಿ.